ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ಇವತ್ತು ನಮಗೆ ಫ್ಲಾಟ್ ಆಗಿ ಓಪನ್ ಆಗಿ ಸ್ವಲ್ಪ ಮೇಲೆ ಹೋಗಿ ನಮ್ಗೆ ಈಗ ಕೆಳಗಡೆ ಬಂದು ಒಂದು ರೇಂಜ್ ಅಲ್ಲಿ ಟ್ರೇಡ್ ಮಾಡೋ ತರ ಕಾಣ್ತಾ ಇದೆ. ಬಟ್ ನಮ್ಮ ವೇವ್ ಅನಾಲಿಸಿಸ್ ನಿನ್ನೆ ಸಾಯಂಕಾಲ ನಾನು ಮಾಡಿದ್ನಲ್ವಾ, ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೆ. ನಾನು ಆ ವೇವ್ ಕೌಂಟ್ ನ ಮೇಲ್ಗಡೆ ತಗೊಂಡ್ಬಿಟ್ಟಿದ್ದೆ, ಯಾವುದು ವೇವ್ 1 ಎಂಡ್ ಪಾಯಿಂಟ್ ನ. ಸೊ ಅದನ್ನ ನಾನು ನಿಮ್ಗೆ ಸಾಯಂಕಾಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓವರ್ ಆಲ್ ಆಗಿ ನನ್ನ ವೇವ್ ಕೌಂಟ್ ಕರೆಕ್ಟ್ ಆಗಿದೆ. ಇವಾಗ ನಡೀತಾ ಇರೋದು ಫಿಫ್ತ್ ವೇವ್. ಓಕೆ, ಫಿಫ್ತ್ ವೇವ್ ನಮಗೆ 0.382 ಲೆವೆಲ್ ಅಲ್ಲಿ ಇದೆ. ಸೊ ಅದು ನಿಮಗೆ ಸಾಯಂಕಾಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೇಮ್ ಕೌಂಟೇ ನಾನು ಇವತ್ತು ಕೂಡ ಹೇಳ್ತಾ ಇರೋದು. ಸೊ ಸೇಮ್ ಒಂದು ಮೂವ್ಮೆಂಟ್ ನೇ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಓಕೆನಾ? ಸೊ ಇವತ್ತು ನಾವು ಏನಾದ್ರೂ ನಮಗೆ SR ಲೆವೆಲ್ ಇಟ್ಕೊಂಡು ಬೈಯಿಂಗ್ ಆಪರ್ಚುನಿಟಿ ಇದೆಯಾ ಏನಾದ್ರು ಅಂತ ನೋಡುವ. ನೋಡಿ, ಇವಾಗ ನಮಗೆ ಈ ರೇಂಜ್ ಅಲ್ಲಿ ಇವಾಗ ಟ್ರೇಡ್ ಆಗೋ ತರ ಕಾಣ್ತಾ ಇದೆ. ಸೊ ಇಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಬಟ್ ಆದ್ರೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ನಮಗೆ ಏನು ವಿಡ್ತ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನಮಗೆ ಒಂದು ಸ್ವಲ್ಪ ಸರಿ ಹೋಗಬಹುದು, ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಕೊಡಬಹುದು ಅನ್ನೋ ಒಂದು ಸೈನ್ ಇದು. ಅಂದ್ರೆ ನಾನು ಹೇಳ್ತಾ ಇರೋದು ಮೇಲೆ ಹೋಗುತ್ತೆ ಅಂತಲ್ಲ, ಸೊ ಯಾವ್ದಾದ್ರು ಒಂದ್ ಕಡೆ ಕೊಡಬಹುದು ನಮಗೆ. ಓಕೆ, ಸೊ ಅದನ್ನ ನೋಡುವ ಏನಾಗುತ್ತೆ ಅಂತ. ಬಟ್ ಈ ರೇಂಜ್ ಅಲ್ಲಿ ನಮಗೆ ಸ್ಕ್ಯಾಲ್ಪಿಂಗ್ ಕೂಡ ತುಂಬಾ ಡೇಂಜರ್ ಆಗಿರುತ್ತೆ. ಯಾಕಂದ್ರೆ ಇಲ್ಲೇ ಹೋಯ್ತು ಅಂದ್ರೆ ತುಂಬಾ ಸೈಡ್ ವೇಸ್ ಹೊರಟೋಗ್ಬಿಡುತ್ತೆ. ಸೊ ನೀವು ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡ್ರೆ ಹೆಂಗೆ ನೀವು ಪಾಯಿಂಟ್ ನ ಕ್ಯಾಪ್ಚರ್ ಮಾಡ್ತೀರಲ್ವಾ? ಅದಕ್ಕೋಸ್ಕರ ನಾವು ಅವಾಯ್ಡ್ ಮಾಡ್ಕೊಂಡು ಸುಮ್ಮನೆ ವಾಚ್ ಮಾಡೋದು ಬೆಟರ್ ಅನ್ಸುತ್ತೆ. ಸೊ ಈಗ ನಮಗೆ ಏನಾದ್ರೂ ನಾವು ಎಂಟ್ರಿ ತಗೋಬೇಕು ಅಂತಂದ್ರೆ ನಮಗೆ ಇಲ್ಲಿ ಬ್ರೇಕ್ಔಟ್ ಮಾಡಬೇಕು. ಓಕೆನಾ? ಇಲ್ಲಿ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು ಅಂದ್ರೆ, ಹಾಗೆ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಟ್ರೇಡ್ ಮಾಡಬಹುದು. ಸೊ ಅದೇ ತರ ಇಲ್ಲಿಗೆ ಬಂದ್ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಸೊ ರಿವರ್ಸಲ್ ಬಂತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡಬಹುದು. ಆದ್ರೆ ಇಲ್ಲೂ ಕೂಡ ಅಷ್ಟೇನೆ, ನಮಗೆ ಅಷ್ಟು ದೊಡ್ಡ ಮೂವ್ಮೆಂಟ್ ಸಿಗಲ್ಲ. ಓಕೆ, ಇಲ್ಲೂ ಹೋಯ್ತು ಅಂದ್ರೂ ಕೂಡ ನಮಗೆ ಒಂದು ರೇಂಜ್ ಅಲ್ಲೇ ಹೋಗೋ ತರ ಕಾಣುತ್ತೆ. ಬಟ್ ನೀವು ಒಂದು ಸ್ಕ್ಯಾಲ್ಪಿಂಗ್ ತರ ಏನಾದ್ರೂ ಮಾಡಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು. ನಮಗೆ ಇಲ್ಲಿಗೆ ಬಂದು ಕೆಳಗಡೆ ಬರುವಂತ ಒಂದು ಸೈನ್ ಕೊಡ್ತು ಅಂದ್ರೆ ನಾವು ಬರಬಹುದು. ಬಟ್ ಅದನ್ನ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಈ ರೇಂಜ್ ಒಳಗಡೆ ಇದ್ರೆ ನಾವು ಟ್ರೇಡ್ ಮಾಡಬಹುದು. ಆಪ್ಷನ್ ಬೈ ಕೂಡ ಮಾಡಬಹುದು ಅಥವಾ ಆಪ್ಷನ್ ಸೆಲ್ ಕೂಡ ಮಾಡಬಹುದು. ನೀವು ಸಿಚುವೇಶನ್ ನೋಡಿ ಯಾವ ತರ ಒಂದು ಮೂವ್ಮೆಂಟ್ ಕೊಡುತ್ತೆ ಅಂತ. ಈಗ ನೋಡಿ, ಇದು ನಮಗೆ ಹೀಗೆ ಸೈಡ್ ವೇಸ್ ಬಂದು ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿಗೆ ಬಂದ್ರು ಕೂಡ ನಮ್ಗೆ ಈ ಡಾಟ್ ಡಾಟ್ ಲೈನ್ ಯೆಲ್ಲೋ ಕಲರ್ ಏನ್ ಕಾಣ್ತಿದೆಯಲ್ವಾ? ಸೊ ಇದು ನಮಗೆ ವೀಕ್ಲಿ ಝೋನ್. ನಿನ್ನೆ ಒಬ್ರು ನನಗೆ ಇದ್ರದ್ದು ಕಲರ್ ಚೇಂಜ್ ಮಾಡಿ ಅಷ್ಟೊಂದು ಕ್ಲೀನ್ ಆಗಿ ಕಾಣ್ತಿಲ್ಲ ಅಂದಿದ್ರು. ಸೊ ಅದಕ್ಕೋಸ್ಕರ ನಾನು ಯೆಲ್ಲೋ ಕಲರ್ ಅಲ್ಲಿ ಇದನ್ನ ಚೇಂಜ್ ಮಾಡಿದೀನಿ. ಓಕೆನಾ? ಸೊ ನೋಡಿ, ಇದು ವ್ಯಾಲ್ಯೂ ಈ ಲೆವೆಲ್ ಅಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಕೂಡ ಒಂದು ರಿವರ್ಸಲ್ ಹೋಗಿ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ನಾವು ಹುಷಾರಾಗಿ ಟ್ರೇಡ್ ಮಾಡಬೇಕು. ಈ ಲೆವೆಲ್ ಗಳಲ್ಲಿ ನಾನು ಆಗ್ಲೇ ಹೇಳಿದಾಗೆ ಅವಾಯ್ಡ್ ಮಾಡೋದು ನನ್ನ ಪ್ರಕಾರ ಬೆಟರ್. ಸೊ ಈ ರೇಂಜ್ ಅಲ್ಲಿ ನಾವು ಯಾವ ತರ ಮೂವ್ಮೆಂಟ್ ಕೊಡುತ್ತೆ ನೋಡ್ಕೊಂಡು ಆಪ್ಷನ್ ಬೈ ಇಲ್ಲ ಆಪ್ಷನ್ ಸೆಲ್ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕು. ಒಂದೇ ಸಾರಿ ನೀವು ಬ್ರೇಕ್ಔಟ್ ಕೊಡ್ತು ಅಂದ ತಕ್ಷಣ ನೀವು ಎಂಟ್ರಿ ತಗೋಬಾರ್ದು. ಒಂದು ರಿಟ್ರೇಸ್ಮೆಂಟ್ ಬರಬೇಕು, ಅದಾದ್ಮೇಲೆ ನಮ್ಗೊಂದು ಕನ್ಫರ್ಮೇಶನ್ ಸಿಗಬೇಕು. ಅಲ್ಲಿ ನೀವು ತಗೊಂಡ್ರು ಕೂಡ ನಮಗೆ ಮೇಲೆ ಹೋಗೋದಲ್ವಾ? ಸೊ ತುಂಬಾ ಡೇಂಜರ್ ಸಿಚುವೇಶನ್. ನಾವು ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ನ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಬೇಕು. ಓಕೆ, ಸ್ವಲ್ಪ ರಿಸ್ಕ್ ಇದ್ರು ಬಟ್ ಟ್ರೇಡ್ ಮಾಡಬಹುದು. ಹಾಗೆ ನಮಗೆ ಮೇಲ್ಗಡೆ ಯಾವ ಲೆವೆಲ್ ಇದೆ ಅನ್ನೋದು ನೋಡುವ. ಈಗ ಇಲ್ಲಿವರೆಗೂ ನಾನು ಹೇಳದ್ನಲ್ಲ, ಅದ್ರ ಒಳಗಡೆ ಏನೇನಾಗುತ್ತೆ ಅಂತ. ಬೈ ಚಾನ್ಸ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಹಾಗೆ ಇನ್ನೊಂದು ರಿಟ್ರೇಸ್ಮೆಂಟ್ ಇಲ್ಲಿಂದ ಎಲ್ಲಿಗೆ ಒಂದು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಬಟ್ ಅದನ್ನ ನಾವು ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಇಲ್ಲಿಂದ ಎಲ್ಲಿಗಿದೆ ಅಂತ. ಜಸ್ಟ್ ಒಂದು ಸ್ಕ್ಯಾಲ್ಪಿಂಗ್ ತರ ಎಲ್ಲ ಮಾಡಬಹುದು ಈ ರೇಂಜ್ ಗಳೆಲ್ಲ. ಓಕೆ, ಸೊ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು. ಬಟ್ ಆದ್ರೆ ಇವೆಲ್ಲ ನಮ್ಗೆ ಒಂದು ರಿಸ್ಕ್ ಎಂಟ್ರಿಗಳಾಗಿರ್ತವೆ. ಯಾಕೆಂತಂದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಇದೆ. ಏನಾದ್ರು ನಮಗೆ ರಿವರ್ಸಲ್ ಆಯ್ತು ಅಥವಾ ಒಂದು ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮಗೆ ಒಂದು ದೊಡ್ಡ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಂತ. ಹಾಗೆ ಡೌನ್ ಸೈಡ್ ನಾವು ಟ್ರೇಡ್ ಮಾಡಬೇಕು ಅಂದ್ರೆ ನಮಗೆ ಈ ಯೆಲ್ಲೋ ಲೈನ್ ನ ಬ್ರೇಕ್ ಮಾಡಬೇಕು. ಓಕೆ, ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ನಾನು ಕ್ಲಿಯರ್ ಆಗಿ ಇವತ್ತು ಡೌನ್ ಸೈಡ್ ಹೋಗ್ತೀನಿ, ಸ್ಟ್ರಿಕ್ಟ್ ಆಗಿ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು. ಅದೇ ತರ ಇದನ್ನ ಬ್ರೇಕ್ಔಟ್ ಮಾಡಿದ್ಮೇಲೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್. ಸೊ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ನಾನು ನೆಕ್ಸ್ಟ್ ಲೆವೆಲ್ ನಾನು ಟೆಲಿಗ್ರಾಮ್ ಇಲ್ಲ ವಾಟ್ಸ್ಆಪ್ ಅಲ್ಲಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಹಾಗೆ ಒಂದು 2-3 ಜನ ನನಗೆ ಕಮೆಂಟ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ಹೇಳ್ತಾ ಇದ್ರು, ಈ ಲೆವೆಲ್ಸ್ ಗಳು ನಮಗೆ ವಿಡಿಯೋದಲ್ಲಿ ಅಷ್ಟೊಂದು ಕ್ಲೀನ್ ಆಗಿ ಕಾಣಲ್ಲ ಅಂತ. ನೀವು ದಯವಿಟ್ಟು ವಿಡಿಯೋ ಕ್ವಾಲಿಟಿನ ನೀವು ಸೆಟ್ಟಿಂಗ್ಸ್ ಅಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. 320p ಅಲ್ಲಿ ಇದ್ರೆ ನಿಮಗೆ ಕಾಣಿಸಲ್ಲ. ಅಟ್ಲೀಸ್ಟ್ ನೀವು 480p ಇಲ್ಲ 780p ಅಲ್ಲಿ ನೀವು ಇಟ್ಕೋಬೇಕು. ಓಕೆನಾ? ಸೊ ಇದಿಷ್ಟು ನಿಫ್ಟಿ ಅಲ್ಲಿ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಶಿಫ್ಟ್ ಆಗುವ. ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಮಗೆ ಫ್ಲಾಟ್ ಆಗಿ ಓಪನ್ ಆಗಿ ಒಂದು ರೇಂಜ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೆ. ಇಲ್ಲೂ ಕೂಡ ನಮಗೆ ಒಂದು ಸೈಡ್ ವೇಸ್ ಅನ್ನೋ ಒಂದು ಸೈನ್ ಕಾಣ್ತಾ ಇದೆ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಪವರ್ ಇಲ್ಲ. ಬಟ್ ಏನಾದ್ರೂ ಒಂದು ಮೂವ್ಮೆಂಟ್ ಬಂತು ಬ್ಯಾಂಕ್ ನಿಫ್ಟಿಯಲ್ಲಿ ಅಂದ್ರೆ ಒಂದು ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ, ನಾವು ಅದನ್ನ ಆರಾಮಾಗಿ ಕ್ಯಾಪ್ಚರ್ ಮಾಡಬಹುದು. ಸೊ ನಿಫ್ಟಿಯಲ್ಲಿ ನಾನು ಆಲ್ಮೋಸ್ಟ್ ಒಂದು 2 ವೀಕ್ಸ್ ಇಂದ ನಾನು ಅಷ್ಟೊಂದು ಮೂವ್ಮೆಂಟ್ ಗಳನ್ನ ನೋಡ್ತಾ ಇಲ್ಲ. ಬಟ್ ಆದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಮೂವ್ಮೆಂಟ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಕೂಡ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಗೆ ಯಾವ ವೇವ್ ನಡೀತಾ ಇದೆ? ಥರ್ಡ್ ವೇವ್ ನಡೀತಾ ಇದೆ. ಅದನ್ನ ನಾನು ನಿಮಗೆ ಸಾಯಂಕಾಲ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿನ ಎರಡೂ ಕೂಡ ತೋರಿಸ್ತೀನಿ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆನಾ? ಸೊ ಈಗ ನಮ್ಮ SR ಲೆವೆಲ್ ಇಟ್ಕೊಂಡು ನಾವು ಯಾವ ತರ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ಇಲ್ಲಿ ಏನ್ ಕಾಣ್ತಿದೆಯಲ್ವಾ ಈ ಝೋನ್ ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ ಡಾಟ್ ಡಾಟ್ ಲೈನ್ ಏನಿದೆಯಲ್ವಾ? ಸೊ ಇದ್ರ ವ್ಯಾಲ್ಯೂ ನಾನು ಮೆನ್ಷನ್ ಮಾಡಿಲ್ಲ. ಇದ್ರ ವ್ಯಾಲ್ಯೂ 51,330 ಆ ರೇಂಜ್ ಅಲ್ಲೇ ಇದೆ. ಜಸ್ಟ್ 1 or 2 rupees ಡಿಫರೆನ್ಸ್ ಆಗಿರಬಹುದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ಬಂದು ನಮಗೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ರಿವರ್ಸಲ್ ಹೋಗುವಂತ ಚಾನ್ಸಸ್ ಇದೆ. ಸೊ ಇಲ್ಲೂ ಕೂಡ ನಾವು ಟ್ರೇಡ್ ಮಾಡಕ್ ಆಗಲ್ಲ. ಒಂದು 70 ಪಾಯಿಂಟ್ಸ್ ಅನ್ನು ಸಿಗುತ್ತೆ ನಮಗೆ. ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಟಾರ್ಗೆಟ್ ಏನ್ ಹೇಳಿ 100 ಪಾಯಿಂಟ್ ನಾವು ಮಿನಿಮಮ್ ಟಾರ್ಗೆಟ್ ಇಡ್ತೀವಿ, 150 ಪಾಯಿಂಟ್ ನಮ್ದು ಮ್ಯಾಕ್ಸಿಮಮ್ ಟಾರ್ಗೆಟ್. ಸೊ ಈ ಎರಡರಲ್ಲಿ ನಾವು
ಯಾವ್ದಾದ್ರು ಒಂದು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀವಿ. ಬಟ್ ಇದು ಇಲ್ಲಿ ನಮಗೆ ಸಿಗಲ್ಲ, ಸೊ ಅದಕ್ಕೋಸ್ಕರ ನಾವು ಎಂಟ್ರಿ ತಗೊಳ್ಳಲ್ಲ. ಸೊ ನೀವು ಕೇಳಬಹುದು, ನಿಮ್ಗೆ ಕನ್ಫರ್ಮ್ ಇದ್ರೆ ನೀವು ಇಲ್ಲಿಂದ ಇಲ್ಲಿ ಟಾರ್ಗೆಟ್ ಇಡಬಹುದಲ್ವಾ 70 ರುಪೀಸ್ ಇಟ್ಕೊಂಡು, ನೀವು ಯಾಕೆ ಅದನ್ನ ಟ್ರೇಡ್ ಮಾಡಲ್ಲ ಅಂದ್ರೆ, ಸೊ ನಮಗೆ 70 ರುಪೀಸ್ ಇಲ್ಲಿ ಟಾರ್ಗೆಟ್ ಇರುತ್ತೆ, ಬಟ್ ಅದು ನಮ್ಗೆ ಸ್ಟಾಪ್ ಲಾಸ್ ತುಂಬಾ ಚಿಕ್ಕದಾಗುತ್ತೆ, 35 ರುಪೀಸ್ ಇರುತ್ತೆ. ಸೊ ಈ ಸ್ಟಾಪ್ ಲಾಸ್ ನಮಗೆ ಹಿಟ್ ಆಗುವಂತ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇದನ್ನ ಟ್ರೇಡ್ ಮಾಡಲ್ಲ. ಸೊ ನಾನು ಹೇಳ್ತಾ ಇರೋದು ಇದು ಸ್ಪಾಟ್ ಅಲ್ಲಿ 35 ರುಪೀಸ್ ಸ್ಪಾಟ್ ಅಲ್ಲಿ ಅಂದ್ರೆ ಆಪ್ಷನ್ ಅಲ್ಲಿ ಎಷ್ಟಾಗುತ್ತೆ ನಿಮಗೆ, ಆಲ್ಮೋಸ್ಟ್ ಒಂದು 18 ರೂಪಾಯಿ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಇವಾಗ ನಿಮಗೆ 18 ರೂಪಾಯಿ ಅಂತಂದ್ರೆ ಹಿಟ್ ಆಗ್ಬಿಡುತ್ತೆ ಆರಾಮಾಗಿ. ಯಾಕೆಂದ್ರೆ ಪ್ರೀಮಿಯಂ ಡಿಕೆ ಆಗ್ತಾ ಆಗ್ತಾ ಸ್ವಲ್ಪ ಹೊತ್ತು ಹೋಲ್ಡ್ ಆಯ್ತು ಅಂದ್ರೆ ಅಲ್ಲೇ ಸಾಕು ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗಕ್ಕೆ, ಮೂವ್ಮೆಂಟ್ ಕೊಡಬೇಕು ಅಂತಾನೆ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಟ್ರೇಡ್ ಅವಾಯ್ಡ್ ಮಾಡ್ತೀನಿ. ಸೊ ನಾನು ಎಲ್ಲೆಲ್ಲಿ ಎಂಟ್ರಿ ತಗೊಂತೀನಿ ಅಂದ್ರೆ, ನನಗೆ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು 100 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. ಸೊ ಏನಾದ್ರೂ ಮೇಲೆ ಹೋಯ್ತು ಅಂದ್ರೆ ಟ್ರಯಲ್ ಮಾಡ್ಕೊಂಡು 150 ವರೆಗೂ ಟಾರ್ಗೆಟ್ ಇಡ್ತೀನಿ. ಸೊ ಅದೇ ತರ ಇದ್ರ ಹಾಫ್ ನನಗೆ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಹಾಗೆ ನನಗೆ ಮೇಲೆ ಈ ಲೆವೆಲ್ ಬಂದಿದ್ದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬಂತು ಅಂದ್ರೆ ಅಗೇನ್ ಇಲ್ಲಿವರೆಗೂ ಟ್ರೇಡ್ ಮಾಡ್ತೀನಿ. ಸೊ ಓವರ್ ಆಲ್ ಆಗಿ ಈ ರೇಂಜ್ ಒಳಗಡೆ ನಾನು ಯಾವುದೇ ರೀತಿ ಎಂಟ್ರಿ ಬಂದ್ರು ತಗೊಂತೀನಿ, ಬಟ್ ಆದ್ರೆ ಯಾವ ತರ ಮೂವ್ಮೆಂಟ್ ಕೊಡುತ್ತೆ ನೋಡ್ಕೊಂಡು ತಗೊಂತೀನಿ. ತುಂಬಾ ಸೈಡ್ ವೇಸ್ ಇದೆ ಅಂದ್ರೆ ನಾನು ಇಲ್ಲಿ ಎಂಟ್ರಿ ತಗೊಳಕ್ ಹೋಗಲ್ಲ. ಸೊ ಅದೇ ತರ ಇಲ್ಲೂ ಕೂಡ ನಾನು ಎಂಟ್ರಿನ ಅವಾಯ್ಡ್ ಮಾಡ್ತೀನಿ. ಕೆಳಗಡೆ ಹೇಳಿದಾಗ ಇಲ್ಲೊಂದು 70-75 ಪಾಯಿಂಟ್ಸ್ ಇದೆ. ಸೊ ಹಾಗೆ ನಮಗೆ ಮೇಲ್ಗಡೆ ನಮಗೆ ಈ ರೇಂಜ್ ನ ಬ್ರೇಕ್ಔಟ್ ಮಾಡಿದ್ರೆ ಎಲ್ಲಿವರೆಗೂ ಟಾರ್ಗೆಟ್ ಇಡಬಹುದು, ಯಾವ ರೇಂಜ್ ಅಲ್ಲಿ, ಈ ರೇಂಜ್. ಓಕೆನಾ, ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ನಮಗೆ ಇಂಪಾರ್ಟೆಂಟ್ ಝೋನ್ ಇದಾಗುತ್ತೆ. ಸೊ ಅಗೈನ್ ಇಲ್ಲಿ ನಮಗೆ ವೀಕ್ಲಿ ಟಾಪ್ SR ಲೆವೆಲ್ ಇದೆ, ಅಂದ್ರೆ ಮಿಡಲ್ ಅಲ್ಲಿರೋ ಟಾಪ್ SR ಲೆವೆಲ್ ನೋಡಿ. ಇಲ್ಲಿ ನಮಗೆ ಡಾಟ್ ಡಾಟ್ ಕಾಣ್ತಿದೆಯಲ್ವಾ, ನೋಡಿ ಇಲ್ಲಿ ಓವರ್ಲ್ಯಾಪ್ ಮಾಡಿದಲ್ವಾ. ಸೊ ಅದಕ್ಕೋಸ್ಕರ ವ್ಯಾಲ್ಯೂ ಸೇಮ್ ಇದೆ. ಓಕೆ, 51,830, ಸ್ವಲ್ಪ 1 or 2 ಪಾಯಿಂಟ್ಸ್ ಆ ಕಡೆ ಈ ಕಡೆ ಇರಬಹುದು. ಸೊ ಅದೊಂದು ಮ್ಯಾಟರ್ ಆಗಲ್ಲ ಅಷ್ಟೊಂದು. ಸೊ ಅದರಿಂದ ನಮಗೆ ಇಲ್ಲಿಗೆ ಬಂದು ನಮಗೆ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ರಿವರ್ಸಲ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ನಾವು ನೋಡ್ಕೊಂಡು ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಮೇಲೆ ಹೋಗಬಹುದು. ಇಲ್ಲ ಅಂದ್ರೆ ಒಂದು ಸ್ವಲ್ಪ ಹೋಲ್ಡ್ ಮಾಡ್ತಿದೆ ಅಂದ್ರೆ ನಾವು ವೇಟ್ ಮಾಡಿ ನಾವು ಒಂದು ಎಂಟ್ರಿನ ಪ್ಲಾನ್ ಮಾಡಬೇಕಾಗುತ್ತೆ. ಅಗೇನ್ ಈ ರೇಂಜ್ ಬಂದ್ಮೇಲೆ ಸೊ ಮೇಲೆ ಹೋಗುತ್ತಾ ನೋಡಬೇಕು. ಮೇಲೆ ಏನಾದ್ರೂ ಹೋಯ್ತು ಅಂದ್ರೆ ನಾನು ನಿಮಗೆ ಅಗೇನ್ ಮತ್ತೆ ಲೆವೆಲ್ಸ್ ನಾನು ಟೆಲಿಗ್ರಾಮ್ ಇಲ್ಲ ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಅಂದ್ರೆ ನಿಮಗೆ ಸ್ನಾಪ್ ಶಾಟ್ ಕಳಿಸ್ತೀನಿ. ಓಕೆ, ಹಾಗೆ ಇಲ್ಲಿಗೆ ಬಂದ್ಮೇಲೆ ಕೂಡ ಬ್ರೇಕ್ಔಟ್ ಆಗಿಲ್ಲ ಅಂದ್ರೆ ನಾವು ಏನಾಗುತ್ತೆ ಅಂತ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಕೆಳಗಡೆ ಟ್ರೇಡ್ ಮಾಡಬಹುದು. ಸೊ ಓವರ್ ಆಲ್ ಆಗಿ ನಾವು ಲೆವೆಲ್ಸ್ ಟು ಲೆವೆಲ್ಸ್ ನಾವು ಪ್ಲಾನ್ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಹಾಗೆ ಡೌನ್ ಸೈಡ್ ಅಲ್ಲಿ ಯಾವ ತರ ಅಂತ ನೋಡೋದಾದ್ರೆ, ಡೌನ್ ಸೈಡ್ ಅಲ್ಲಿ ನಮಗೆ ಒಂದು 2-3 ಸಪೋರ್ಟ್ ಇದೆ, ಸ್ಟ್ರಾಂಗ್ ಸಪೋರ್ಟ್. ನೋಡಿ ಇವಾಗ ಇಲ್ಲಿ ಟ್ರೇಡ್ ಮಾಡ್ತಿದ್ಯಲ್ವಾ, ಕೆಳಗಡೆ ಬಂದ್ರೆ ಇದು ಒಂದು ಫಸ್ಟ್ ಸಪೋರ್ಟ್ ಆಗುತ್ತೆ. ಹಾಗೆ ಬೈ ಚಾನ್ಸ್ ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತಂದ್ರೆ ಇಲ್ಲಿವರೆಗೂ ಟ್ರೇಡ್ ಮಾಡಬಹುದು, ಬಟ್ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಅದೇ ತರ ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಈ ಲೆವೆಲ್ ಅಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಝೋನ್ ಇದೆ ಇಲ್ಲಿ, ಏನ್ ಕಾಣ್ತಿದೆಯಲ್ವಾ ಈ ಕಲರ್ ನಿಮಗೆ, ಇದು ನಮಗೆ ವೀಕ್ಲಿ ಇಂಪಾರ್ಟೆಂಟ್ ಝೋನ್. ಇಲ್ಲಿ ಹೆಂಗೆ ಬಾಟಮ್ ಅಲ್ಲಿ ಈ ಲೆವೆಲ್ ಇದೆಯೋ ಅದೇ ತರ ವೀಕ್ಲಿ ಅಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಲೆವೆಲ್. ಸೊ ಇದನ್ನು ಕೂಡ ನಾವು ನೋಡ್ಕೊಂಡು ಈ ರೇಂಜ್ ಅಲ್ಲಿ ನಾವು ಹುಷಾರಾಗಿ ಟ್ರೇಡ್ ಮಾಡಬೇಕು. ಒಂದೇ ಸಾರಿ ಬಂತು ಅಂತ ನಾವು ಡೌನ್ ಸೈಡ್ ಹೋಗಬಾರ್ದು. ಓಕೆ, ಸೊ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈ ಎಲ್ಲ ಲೆವೆಲ್ಸ್ ಗಳು ನೋಡಿ ಒಂದ್ಸಾರಿ, ನಮಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೆವೆಲ್ಸ್ ಟು ಲೆವೆಲ್ಸ್ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಹಾಗೆ ನಾನು ಎಲ್ಲೆಲ್ಲಿ ಅವಾಯ್ಡ್ ಮಾಡ್ತೀನಿ ಅಂತ ಕೂಡ ಹೇಳಿದೀನಿ. ಆ ಜಾಗದಲ್ಲಿ ನಾನು ಯಾವುದೇ ತರ ಕನ್ಫರ್ಮೇಶನ್ ಕೊಟ್ಟರು ನಾನು ಎಂಟ್ರಿ ತಗೊಳ್ಳಲ್ಲ. ಯಾಕೆಂದ್ರೆ ನನಗೆ ಇವತ್ತು ಮಂಗಳವಾರ ಅಲ್ವಾ, ಸೊ ಸ್ವಲ್ಪ ಮಟ್ಟಿಗೆ ಒಂದು ಪ್ರೀಮಿಯಂ ಡಿಕೆ ಇರುತ್ತೆ. ಸೊ ಅದನ್ನ ನಾನು ತಗೊಳ್ಳಕ್ಕೆ ನಾನು ಇಷ್ಟಪಡಲ್ಲ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಲ್ಲ ಆಯ್ತು. ಒಂದು ರೇಂಜ್ ಅಲ್ಲೇ ಹೋಗ್ತಾ ಇದೆ. ನಾವು ಇವಾಗ ಹುಷಾರಾಗಿ ಟ್ರೇಡ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.